ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ವಿದ್ಯಾರ್ಥಿಗಳ ಪಾಡು ಒಂಥರ ಯಾರಿಗೂ ಈ ಥರ ಬರಬಾರ್ದು. ಇಂಥ ಪಾಡು ಈ ಅಧಿವೇಶನದಾಗ, ವಿಧಾನಸೌಧದಾಗ ಚರ್ಚೆ ವಿದ್ಯಾರ್ಥಿಗಳ ಬಗ್ಗೆ ಮಾಡೋದು ಬಿಟ್ಟು ನೀವೆಲ್ಲ IPL ಟಿಕೆಟ್ ಬಗ್ಗೆ, ನಮಗೆ ವಿದೇಶಿ ಪ್ರವಾಸ ಹೋಗೋ ಬಗ್ಗೆ ಕೇಳ್ತೀರ ಅಂದಮೇಲೆ ವಿದ್ಯಾರ್ಥಿಗಳ ಬಗ್ಗೆ ಒಬ್ಬನಾದರೂ ವಿಧಾನಸೌಧ ಕೇಳಿದ್ದೀರಾ? 3 ವರ್ಷ ಆತ್ರಿ, ಯಾವ ಕಾಲ್ಫಾರ್ಮ್ ಇಲ್ಲ, ಏನೂ ಇಲ್ಲ. ಧಾರವಾಡದಲ್ಲಿ, ವಿಜಯಪುರದಲ್ಲಿ, ಬೆಂಗಳೂರಲ್ಲಿ ಹೋಗಿ ರೂಮ್ ಮಾಡ್ಕೊಂಡು, PG ಮಾಡ್ಕೊಂಡು, ಊಟ ಮಾಡ್ಕೊಂಡು, ಅಡುಗೆ ಮಾಡ್ಕೊಂಡು ಓದ್ತಾ ಇದ್ದಾರೆ. ಅವಾಗ ಕಾಲ್ಫಾರ್ಮ್ ಆಗ್ತಾವೆ, ಇವಾಗ ಕಾಲ್ಫಾರ್ಮ್ ಆಗ್ತಾವೆ ಅಂತ ಭಾಳ ಕನಸುಗಳಿಟ್ಟು ಕಾಯ್ತಾ ಇದ್ದಾರೆ. ಅಂಥವ್ರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ನೀವು. ನಾಚಿಕೆ ಆಗಬೇಕು ಇಂಥ ಸರ್ಕಾರಕ್ಕೆ. ಅದಕ್ಕೋಸ್ಕರ ನಾವಂತರೂ ಶಾಣ್ಯರಾಗೋದಿಲ್ಲ. ವಿದ್ಯಾರ್ಥಿಗಳೇ, ಇನ್ನು ಮುಂದಾದರೂ ನೋಡಿ ನಿಮ್ಮ ಮತ ಚಲಾಯಿಸ್ಬೇಕಂದ್ರೆ ನೋಡಿ ಮತ ಮಾಡಿ, ಯಾರಿಗೆ ವೋಟ್ ಹಾಕಬೇಕು, ಯಾರಿಗಿಲ್ಲ. ಈ ಥರ ಆದರೆ ನೀವು ಎಲ್ಲ ನಮ್ಮನ್ನು ಗೋಳು ಕೇಳೋರು ಯಾರೂ ಇಲ್ಲ. ಅಲ್ಲ, ಮೊನ್ನೆ ಸದನದಾಗ ಹೇಳ್ತಾರೆ ಒಬ್ಬರು, IPL ಟಿಕೆಟ್ ಕೊಡಿ ಅಂತ, ಮತ್ತು ವಿದೇಶಿ ಪ್ರವಾಸ ಬೇಕಂತಾರೆ. ವಿದ್ಯಾರ್ಥಿಗಳ ಬಗ್ಗೆ ಯಾರಾದರೂ ಸದನದಲ್ಲಿ ಮಾತಾಡಿದಾರ? ಕಾಲ್ಫಾರ್ಮ್ ಮಾಡಬೇಕಿಲ್ಲ. ಎಷ್ಟು ದಿನ ಆಯಿತು? 3 ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಬಂದು ಮೂರು ವರ್ಷ ಆಯಿತು ಅವ್ರ ಆಳ್ಕೆ. ಇನ್ನೊಂದು ಸ್ವಲ್ಪ ಅಂದರೆ ಅವರು ಕಾಂಗ್ರೆಸ್ ಸರ್ಕಾರ ಬರೋಣ ಏನು ಹೇಳಿದರು? ನಾವು ಬರೋಣ ಎಲ್ಲ ವೇಕೆನ್ಸಿ ತುಂಬ್ಕೋತೀವಿ ಅಂತ ಹೇಳಿದರು. 1 ಲಕ್ಷ ತುಂಬ್ಕೋತೀನಿ ಅಂತ ಹೇಳಿದರು. 58,000 ಅಂತ ಹೇಳಿದ್ದಾರೆ ಮಾನ್ಯ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಕ್ಕೆ. ಒಂದು ವೇಕೆನ್ಸಿನೂ ಇಲ್ಲ, ಏನೂ ಇಲ್ಲ. ಮೊದಲು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡೋದನ್ನು ಕಲೀರಿ. ರಾಜ್ಯದ ಭವಿಷ್ಯ ಅವರಿಂದಲೇ ಆಗೋದು. ಆದರೂ ನಾವು ವಿದ್ಯಾರ್ಥಿಗಳು, ಜನಗಳೇ, ನಾ ಎಲ್ಲ ಹೇಳ್ತೀನಿ ಕೇಳಿ. ಈ ಎಲ್ಲ ರಾಜಕಾರಣಿಗಳು ನಂಬಕ್ಕೆ ಹೋಗಬೇಡಿ. ನಿಮಗೆ ಯಾರು ಒಳ್ಳೆಯವ್ರು ಅನ್ನಿಸ್ತಾರೆ, ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಎಲ್ಲ ಬಡವ್ರ ಪರವಾಗಿರ್ತಾರೆ, ಕಷ್ಟಗಳನ್ನು ಅರಿತು ಕೆಲಸ ಮಾಡ್ತಾರೆ, ಅಂಥವ್ರಿಗೆ ಓಟ್ ಹಾಕಿ. ಎಲ್ಲ ನೋಡಿ, ನೀವು ಯಾವ ಥರ, ನಾನು ಈಗ ಗಾಡಿ ಓಡಿಸ್ತಾ ಇದ್ದೀನಿ ನೋಡಿ, ಹಾಗೆ ಸ್ಟಡಿನೂ ಮಾಡ್ತಾಯಿದ್ದೀವಿ. ಏನು ಕಾಲ್ಫಾರ್ಮ್ ಇಲ್ಲ, ಏನೂ ಇಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಎಷ್ಟು ಉಗಿದ್ರು. ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ನಮಸ್ಕಾರ.